ಡಿಕೆಶಿ ಅವರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ರು, ಆಶೀರ್ವಾದ ದೇವೇಗೌಡರನ್ನ ಭೇಟಿ ಮಾಡಿದ್ರು, ನಿಮ್ಮ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಏನ್ ಸಂದೇಶ ಕೊಟ್ಟಿದ್ದಾರೆ, ನೀವು ಇದನ್ನು ಯಾವ ರೀತಿ ನೋಡ್ತೀರಾ ಅಂತ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಮುನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ರು. ನೋಡ್ರಿ, ಟೀಕೆ ಮಾಡಬಾರ್ದು ಅನ್ನುವಂತ ಬಾಗಿಲು ಬಂದ್ ಮಾಡಿದ್ದಾರೆ ಟೀಕೆಗೆ ಅಂತ. ನಾನು ಆಗಲೇ ಹೇಳಿದ್ದೀನಿ, ಹಳೆ ಸಿನಿಮಾ ಇದು ಹೊಸ್ದಾಗಿ ರಿಲೀಸ್ ಮಾಡಿದ್ದಾರೆ, ಅದಕ್ಕೆ ಅವ್ರನ್ನ ಕೇಳಿರ್ಬೇಕು ನಾನು ಬನ್ನಿರಿ ಇನ್ನೊಂದ್ಸರಿ ಸಿನಿಮಾ ನೋಡೋಕ್ಕೆ ಅಂತೇಳಿ ಸಿನಿಮಾ ತೋರಿಸೋ ಇದಷ್ಟೇ. ಇದೆಲ್ಲ ಒಂದು ಡಿ.ಕೆ ಒಂದು ಆಡಂಬರದ ಏನು ಹೇಳಿದರು, ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ, ನಾವು ಸ್ಟೆಪ್ಸ್ ಮೇಲೆ ಮಾಡಲ್ಲ, ಆಡಂಬರ ಇಲ್ಲದ ಪ್ರಮಾಣ ವಚನ ಅಂದರು. ಬಿರಿ ಆಡಂಬರ ಬಿಟ್ಟರೆ ಏನೈತೆ ಅಲ್ಲಿ ಬಿರಿ. ಯಡಿಯೂರಪ್ಪನವರು ಭೇಟಿ ಮಾಡಿದ್ರಲ್ಲ ಡಿಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷದ ಹಿರಿಯ ನಾಯಕರವರು ಯಾವ ರೀತಿ ನೋಡ್ತೀರಾ ನೀವು ಅಂತ. ವೈಯಕ್ತಿಕ ಭೇಟಿನೋ ಆಶೀರ್ವಾದಕ್ಕೆ ಹೋಗಿದ್ರು ಅದು ನನಗೆ ಸಂಬಂಧ ವಿಚಾರ ಅಲ್ಲ, ಬಿಟ್ಬಿಟ್ಟು ಅಷ್ಟೇ ಅಲ್ಲ. ಅಷ್ಟೇ ಹೇಳ್ದಲ್ಲ, ನಂಗೆ ಸಂಬಂಧ ಇಲ್ಲ. ಯಾರು ಏನಕ್ಕೆ ಹಿಂದೆ ಎಲ್ಲ ಬಹಳ ಜನ ಹೋಗಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಹೋಗಿದ್ದಾರೆ, ಇವ್ರು ಮುಂಚೆ ಹೋಗಿದ್ದಾರೆ ಅಷ್ಟೇ. ಏನು ಅದ್ರಲ್ಲಿ ವ್ಯತ್ಯಾಸ ಏನು? ಹೋಗೋದು ಸಂಪ್ರದಾಯ, ಆಶೀರ್ವಾದ ಪಡೆಯೋದೆಲ್ಲ ಸರಿ. ಆದ್ರೆ ಇವತ್ತಿನ ಕರ್ನಾಟಕ ಬಿಜೆಪಿಯಲ್ಲಾಗಿರುವ ಚರ್ಚೆಗೂ ಡಿ.ಕೆ. ಶಿವಕುಮಾರ್ ಹೋಗಿ ಆಶೀರ್ವಾದ ಪಡೆಯೋದಕ್ಕೂ ಬೇರೆ ಬೇರೆ ರೀತಿಯ ತಾಳೆಯನ್ನು ಹಾಕಿ ನೋಡ್ತಾರೆ. ಬೆಂಗಳೂರಿಗೆ 2,000 ಕೋಟಿ ಕೊಟ್ಟಿದ್ದಾರೆ, 2,000 ಕೋಟಿ ಕೊಟ್ಟಿದ್ದಾರೆ ಕೂಡ ಹೊಸ ರೂಪದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆಯಾ ಅಂತ ಎರಡು ಪಕ್ಷಗಳ ನಡುವೆ. ನಾನು ಪೂರ್ತಿ ನೆನ್ನೆ ನಮ್ಮ ಪದ್ಮನಾಭನಗರದಲ್ಲಿ ದೊಡ್ಡ ಕಸದ ಸಮಸ್ಯೆ ಇತ್ತು, ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೆ ನಾನು ಸೇಮ್ ಟೈಮಲ್ಲಿ. ಸುಮಾರು 4 ಗಂಟೆಗಳು, ಇವತ್ತು ಪತ್ರಿಕೆಯಲ್ಲೂ ಎಲ್ಲ ಕಡೆ ಬಂದಿದೆ. ನಾನು ಆ ಸಭೆಯಲ್ಲಿ ಜನಗಳ ಸಂಕಷ್ಟ ಸಭೆಯಲ್ಲಿದ್ದೆ. ನಾನು ಇದನ್ನು ಯಾವುದನ್ನು ನೋಡಿಲ್ಲ, ನೋಡಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಸಂಕಷ್ಟದಲ್ಲಿ ಸಂತೋಷ ನೋಡಿಲ್ಲ ಸರ್? ಅಲ್ಲ, ನೋಡೇ ಇಲ್ಲ ನಾನು. ಅವ್ರು ಹೋಗಿದ್ದು ಯಾವುದೂ ನಾನು ನೋಡಿಲ್ಲ.